ನಬಿ ಅಹಮದ್ ಶಕೀರ್ ಆ ರೀತಿ ಎನ್ನುವ 24 ವರ್ಷದ ಹುಡುಗ ಪಾಕಿಸ್ತಾನದಲ್ಲಿ ಅಲ್ಲಿರುವಂತಹ ಲಾ ಕಾಲೇಜಿನಲ್ಲಿ ಲಾ ಓದುತ್ತಿದ್ದಾನೆ. ಅವತ್ತು ಆಗಸ್ಟ್ 14 ಅಂದು ಪಾಕಿಸ್ತಾನದ ಸ್ವಾತಂತ್ರ್ಯ ದಿನ. ಅಂದು ಕಾಲೇಜಿನಲ್ಲಿ ಪಾಠವನ್ನು ಮಾಡದ ಶಿಕ್ಷಕರು ಒಬ್ಬೊಬ್ಬರ ಕೈಯಲ್ಲಿ ನಿನ್ನ ಆಂಬಿಷನ್ ಏನು ಅಂತ ಅಲ್ಲಿರುವಂತಹ ಫ್ಯೂಚರ್ ಲಾಯರ್ಸ್ ಆಫ್ ಪಾಕಿಸ್ತಾನ್ ಅವರುಗಳೊಂದಿಗೆ ಕೇಳುತ್ತಿರುವಾಗಲೇ ನಬಿ ಅವರ ಸುತ್ತು ಬರುತ್ತೆ. ನಬಿ ಹೇಳಿದ ವಾಕ್ಯ ಏನು ಅಂದರೆ, ಐ ವಾಂಟ್ ಟು ಸರ್ವ್ ಮೈ ಕಂಟ್ರಿ, ಐ ಲವ್ ಮೈ ಕಂಟ್ರಿ ಆ್ಯಂಡ್ ಐ ವಿಲ್ ಗೋ ಟು ಎನಿ ಎಕ್ಸ್ಟೆಂಟ್ ಟು ಪ್ರೊಟೆಕ್ಟ್ ಇಟ್. ನನ್ನ ದೇಶವನ್ನು ಪ್ರೀತಿಸುತ್ತೇನೆ, ಅದನ್ನು ರಕ್ಷಿಸಲು ನಾನು ಯಾವುದೇ ಮಿತಿಗೆ ಹೋಗಲು ಸಿದ್ಧನಿದ್ದೇನೆ. ಆ ರೀತಿ ಅಲ್ಲಿದ್ದ ಪ್ರೊಫೆಸರ್ಗೆ ನಬಿ ಹೇಳಿದ್ದಾರೆ. ಕ್ಲಾಸ್ ರೂಮ್ನಲ್ಲಿದ್ದ ಅಷ್ಟು ಜನರು ಎದ್ದು ನಿಂತು ಚಪ್ಪಾಳೆ ತಟ್ಟಿದ್ರು. ನಬಿ, ಸೂಪರ್, ನೀನು ಹೇಳಿದ್ದು ಬೇರೆ ಲೆವೆಲ್ನಲ್ಲಿತ್ತು ಅಂತ, ನೀನು ನಿಜವಾಗ್ಲೂ ನಿನ್ನ ಮನಸ್ಸಿನಿಂದಾನೇ ಹೇಳುತ್ತಿದ್ದೀಯಾ ಅಂತ ಗೊತ್ತಾಯಿತು ಅಂತ ಹೇಳಿದ್ರು. ಆದರೆ ಚಿಕ್ಕ ಟ್ವಿಸ್ಟ್ ಅಂದರೆ ಅಲ್ಲಿರುವಂತಹ ನಬಿ ಅವರ ನಿಜವಾದ ಹೆಸರು ರವೀಂದ್ರ ಕೌಶಿಕ್. ನಬಿ ಅವರು ದೇಶಕ್ಕಾಗಿ ಎಂತಹ ಮಿತಿಯನ್ನು ಬೇಕಾದರೂ ಮುಟ್ಟಬಲ್ಲೆ, ನಾನು ನನ್ನ ದೇಶವನ್ನು ಅಷ್ಟೊಂದು ಇಷ್ಟಪಡುತ್ತಿದ್ದೀನಿ ಎಂದಿದ್ದು ಪಾಕಿಸ್ತಾನವನ್ನಲ್ಲ, ಭಾರತವನ್ನ. ರವೀಂದ್ರ ಕೌಶಿಕ್ ಅನ್ನುವವರು ಈ ಪಾಕಿಸ್ತಾನದವರ ಪ್ರಕಾರ ನಬಿ ಎನ್ನುವ ಹೆಸರಿನಿಂದ ಕರೆಯಲ್ಪಡುವ ಇವರಿಗೆ ಆ ಸಮಯದಲ್ಲಿದ್ದಂತಹ ಪ್ರಧಾನಿಯವರು ನೀಡಿದ ಹೆಸರು ದ ಬ್ಲ್ಯಾಕ್ ಟೈಗರ್ ಆಫ್ ಇಂಡಿಯಾ, ಭಾರತದ ಕಪ್ಪು ಹುಲಿ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತಿದ್ದರು. ಈ ಒಬ್ಬರಿಂದ ಇಡೀ ಪಾಕಿಸ್ತಾನವನ್ನ ಬೊಂಬೆ ರೀತಿ ಆಡಿಸಲಾಗಿತ್ತು. ಹಾಗೂ ಎಷ್ಟು ಸಮಸ್ಯೆಗಳಿಂದ ಅಂದು ಪಾಕಿಸ್ತಾನದಿಂದ ಬರಲಿರುವ ಅನೇಕ ಸಮಸ್ಯೆಗಳನ್ನು ಮುಂಚಿತವಾಗಿ ತಿಳಿಯಲಾಗುತ್ತಿತ್ತು. ಪಾಕಿಸ್ತಾನದಲ್ಲಿ ಬೇಹುಗಾರಿಕೆ ನಡೆಸಿ ಪಾಕಿಸ್ತಾನದಲ್ಲಿ ಲಾ ಶಿಕ್ಷಣ ಮುಗಿಸಿ ಅದಾದ ನಂತರ ಆರ್ಮಿಯಲ್ಲಿ ಸೇರಿಕೊಂಡು ಆರ್ಮಿಯಲ್ಲೇ ಮೇಜರ್ ಆಗಿ ಇಡೀ ಪಾಕಿಸ್ತಾನವೇ ಈ ರೀತಿ ಒಬ್ಬ ಮನುಷ್ಯ ಇರಲು ಸಾಧ್ಯನಾ ಅಂತ ಅಂದುಕೊಂಡ ಒಬ್ಬ ಭಾರತೀಯ ಸ್ಪೈ. ಇಷ್ಟೆಲ್ಲ ಮಾಡಿದ ರವೀಂದ್ರ ಕೌಶಿಕ್ ಕೊನೆಗೆ ಯಾವ ರೀತಿ ಜೈಲಿನಲ್ಲಿ 16 ವರ್ಷ ಹಿಂಸೆಗೊಳಗಾದರೂ, ಹೇಗೆ ಮರಣ ಹೊಂದಿದ್ರು ಎಂದು ಈ ವಿಡಿಯೋದಲ್ಲಿ ನೋಡೋಣ. ಯಾವ ಜೇಮ್ಸ್ ಬಾಂಡ್ ಸಿನಿಮಾವು ಇದರ ಮುಂದೆ ಏನೂ ಇಲ್ಲ ಅನ್ನುವ ಮಟ್ಟಿಗೆ ತನ್ನ ಜೀವನವೇ ದೇಶಕ್ಕಾಗಿ ಮುಡಿಪಾಗಿಟ್ಟಿದ್ದ ಭಾರತದ ಸ್ಪೈ. ಎಷ್ಟು ಕಥೆಗಳನ್ನು ಕೇಳುವಾಗ ಇದೆಲ್ಲ ನಿಜವಾಗ್ಲೂ ನಡೆದಿತ್ತಾ ಅನಿಸುತ್ತೆ. ಆದರೆ ಒಂದು ವಿಷಯ ಏನಂದ್ರೆ, ರಿಯಾಲಿಟಿ ಈಸ್ ಆಲ್ವೇಸ್ ಸ್ಟ್ರೇಂಜರ್ ದೆನ್ ಫಿಕ್ಷನ್ ಅನ್ನುವ ಹಾಗೆ ನಿಜ ಜೀವನದಲ್ಲಿ ನಮ್ಮ ಕನಸಿನಲ್ಲೂ ಯೋಚಿಸಲಾಗದ ಕೆಲವು ವಿಷಯಗಳು ನಡೆಯುತ್ತೆ. ದ ಬ್ಲ್ಯಾಕ್ ಟೈಗರ್ ಆಫ್ ಇಂಡಿಯಾ ಭಾರತಕ್ಕಾಗಿ ಪಾಕಿಸ್ತಾನದಲ್ಲಿ ಬೇಹುಗಾರಿಕೆ ನಡೆಸುವುದಕ್ಕಾಗಿ ಸುನ್ನತ್ ಮಾಡಿಸಿಕೊಂಡವರು. ಎಲ್ಲೂ ಕೂಡ ಪಾಕಿಸ್ತಾನದವರಿಗೆ ಸಂದೇಹ ಬರಬಾರದು ಅಂತ ಸುನ್ನತ್ ಮಾಡಿಸಿಕೊಂಡು ಪಾಕಿಸ್ತಾನದೊಳಗೆ ಪಾಕಿಸ್ತಾನ್ ಲಾಯರ್ ಆಗಿ ಸ್ವಲ್ಪ ದಿನವಿದ್ದು ಅದಾದ ನಂತರ ಪಾಕಿಸ್ತಾನ ಆರ್ಮಿಯಲ್ಲಿ ಸೇರಿಕೊಂಡು ಆ ಆರ್ಮಿಯಲ್ಲೇ ಮೇಜರ್ ಆದವರು. ಮೊದಲನೇದಾಗಿ ರವೀಂದ್ರ ಕೌಶಿಕ್ ಆ ರೀತಿ ಹೇಳುವ ಇವರು ರಾಜಸ್ಥಾನದಲ್ಲಿ 11/4/1952 ಜನಿಸಿದ್ರು. ಜನಿಸಿದ್ದು ಹಿಂದೂ ಕುಟುಂಬದಲ್ಲಿ. ಪ್ರತಿದಿನ ದೇವಸ್ಥಾನಕ್ಕೆ ಹೋಗುವುದು, ಹಿಂದೂ ಸಂಪ್ರದಾಯವನ್ನು ಅನುಸರಿಸಿ ಜೀವನವನ್ನು ನಡೆಸುತ್ತಿದ್ದವರು. ಹೀಗೆ ಸ್ವಲ್ಪ ವರ್ಷ ಉರುಳಿದ ನಂತರ ಏನಾಗುತ್ತದೆ ಅಂದರೆ, ಈ ರವೀಂದ್ರ ಕೌಶಿಕ್ ನೋಡುವುದಕ್ಕೆ ತುಂಬಾನೇ ಹ್ಯಾಂಡ್ಸಮ್ ಆಗಿ ಇದ್ದವರು. ಅವರವರ ಕಾಲೇಜು ಸಂದರ್ಭದಲ್ಲಿ ಈ ನಾಟಕ, ಸ್ಪರ್ಧೆ ಇಂತಹ ವಿಷಯಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿದವರು. ಹೀಗೆ ಇರಬೇಕಾದ್ರೆ ಇವರೊಮ್ಮೆ ದೆಲ್ಲಿಯಲ್ಲಿರುವಂತಹ ಒಂದು ಕಾಲೇಜ್ಗೆ ನಾಟಕ ಸ್ಪರ್ಧೆಗಾಗಿ ಹೋಗಿದ್ದಾರೆ. ಅಲ್ಲಿಗೆ ಹೋಗಿರುವಾಗ ರಾ ಏಜೆಂಟ್ಸ್ ಇವರನ್ನು ನೋಡಿದ್ದಾರೆ. ಮೊದಲನೇದಾಗಿ ರ ಅಂದರೆ ಚಿಕ್ಕದಾಗಿ ಹೇಳಿಬಿಡುತ್ತೇನೆ, ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್, ಭಾರತಕ್ಕಾಗಿ ಕೆಲಸ ಮಾಡುವ ಸೀಕ್ರೆಟ್ ಏಜೆಂಟ್ಸ್, ಬೇಹುಗಾರಿಕಾ ತಂಡ. ಈ ಸೀಕ್ರೆಟ್ ಏಜೆಂಟ್ಸ್ ಇವರನ್ನ ನೋಡುತ್ತಾರೆ. ಅದ್ಭುತವಾಗಿ ನಟನೆ ಮಾಡುತ್ತಾನೆ ಈ ಹುಡುಗ, ಒಳ್ಳೆಯ ಕಲೆಗಾರ ಈತ ಅಂದುಕೊಂಡ ಅವರು ರವೀಂದ್ರ ಕೌಶಿಕ್ ಅವರನ್ನ ಕೆಲಸಕ್ಕೆ ರೆಕ್ರೂಟ್ ಮಾಡುತ್ತಾರೆ. ರಾ ಏಜೆನ್ಸಿಯಲ್ಲಿ ರೆಕ್ರೂಟ್ ಮಾಡಿ ಏನು ಹೇಳುತ್ತಾರೆ ಅಂದರೆ, ನೀನು ನಮ್ಮ ದೇಶಕ್ಕಾಗಿ ಪಾಕಿಸ್ತಾನದೊಳಕ್ಕೆ ಹೋಗಿ ಪಾಕಿಸ್ತಾನಿ ರೀತಿಯಲ್ಲಿ ನಿನ್ನ ಜೀವನವನ್ನು ಕಳೆಯುವುದಕ್ಕೆ ನೀನು ಸಿದ್ಧನಿದ್ದೀಯಾ? ಆ ರೀತಿಯ ಪ್ರಶ್ನೆಯನ್ನ ಕೇಳುತ್ತಾರೆ. ಅದಕ್ಕೆ ರವೀಂದ್ರ ಕೌಶಿಕ್ ಮರು ಯೋಚಿಸದೆ ಒಮ್ಮೆಲೆ ಮಾಡುತ್ತೇನೆ ಅಂತ ಒಪ್ಪಿಕೊಂಡ್ರು. ಮೊದಲನೇದಾಗಿ ರವೀಂದ್ರ ಕೌಶಿಕ್ ಅವರು ನಟನೆಯಲ್ಲಿ ಚಾಣಕ್ಯ. ಹೀಗೆ ಇವರನ್ನ ರಾ ಏಜೆನ್ಸಿಯಲ್ಲಿ ರೆಕ್ರೂಟ್ ಮಾಡಲಾಗುತ್ತೆ. ರವೀಂದ್ರ ಕೌಶಿಕ್ ಅವರಿಗೆ ಸಂಪೂರ್ಣವಾಗಿ ತರಬೇತಿ ನೀಡಲಾಗುತ್ತೆ. ಉರ್ದು ಭಾಷೆಯನ್ನ ಓದುವುದು ಯಾವ ರೀತಿ, ಕುರಾನ್ ಓದುವುದು ಯಾವ ರೀತಿ, ಪಾಕಿಸ್ತಾನದ ಸಂಪೂರ್ಣ ಜಿಯೋಗ್ರಫಿಯನ್ನೇ ಇವರಿಗೆ ಹೇಳಿಕೊಡುತ್ತಾರೆ. ನಾವು ಭಾರತದಲ್ಲಿ ಜನಿಸಿದೀವಿ ಎಂದು ಭಾರತದೊಳಗಿನ ಹಲವು ವಿಷಯಗಳು ತಿಳಿದಿರುತ್ತೆ, ಹೊಂದಿಕೊಂಡಿರುತ್ತೆ. ಹೀಗೆ ಯಾರು ಕೂಡ ರವೀಂದ್ರರವರ ಮೇಲೆ ಸಂದೇಹ ಪಡಬಾರದು ಅಂತ ಸಂಪೂರ್ಣವಾಗಿ ಅವರಿಗೆ ಹೇಳಿಕೊಡುತ್ತಾರೆ. ಈ ತರಬೇತಿ ಸಮಯದಲ್ಲಿ ಅವರಿಗೆ ಸುನ್ನತ್ ಕೂಡ ಮಾಡಲಾಗುತ್ತೆ. ಮುಂದೆಂದಾದರೂ ಅಂತಹ ಸನ್ನಿವೇಶ ಬಂದರೂ ಯಾರು ಕೂಡ ಇವರನ್ನ ಕಂಡುಹಿಡಿಯಬಾರದು ಅನ್ನುವ ದೃಷ್ಟಿಯಿಂದ ಮಾಡಲಾಗಿರುತ್ತೆ. ಸಂಪೂರ್ಣವಾಗಿ ಇವರನ್ನ ಪಾಕಿಸ್ತಾನದ ಇಸ್ಲಾಮಿಯಾಗಿ
ಸಿದ್ಧಪಡಿಸಿದ ನಂತರ ಭಾರತದ ರಾ ಬೇಹುಗಾರಿಕಾ ತಂಡ ಇವರನ್ನ ಪಾಕಿಸ್ತಾನದ ಒಳಕ್ಕೆ ಬೇಹುಗಾರಿಕೆಗೆ ಕಳುಹಿಸಿಕೊಡುತ್ತಾರೆ. ಭಾರತದ ಗ್ರೇಟೆಸ್ಟ್ ಸ್ಪೈ ಆಗಿ ಇವರು ಬದಲಾಗುತ್ತಾರೆಂದು ಅಲ್ಲಿರುವ ಯಾರಿಗೂ ತಿಳಿದಿರಲಿಲ್ಲ. ಇವರನ್ನ ಬೇಹುಗಾರಿಕೆಗೆ ಕಳಿಸಿಕೊಡ್ತಾರೆ. ಇವರು ಅಲ್ಲಿಗೆ ಹೋದ ನಂತರ ಇವರು ತನ್ನ ಹೆಸರನ್ನ ಬದಲಾಯಿಸಿಕೊಳ್ಳುತ್ತಾರೆ. ಇವರು ಬದಲಾಯಿಸಿಕೊಂಡಂತಹ ಹೆಸರು ನಬಿ ಅಹಮದ್ ಶಕೀರ್. ಆ ರೀತಿಯ ಹೆಸರನ್ನ ತೆಗೆದುಕೊಳ್ಳುತ್ತಾರೆ. 24 ವರ್ಷಕ್ಕೆ ಭಾರತದಿಂದ ಪಾಕಿಸ್ತಾನದೊಳಕ್ಕೆ ಕಳಿಸಲ್ಪಡುತ್ತಾರೆ. ನಬಿ ಅಹಮದ್ ಇವರು ಕೂಡ ರಾಜಸ್ಥಾನದ ಮೂಲದವರಾಗಿರುವುದರಿಂದ ಆ ಪಾಕಿಸ್ತಾನದಲ್ಲೂ ಕೂಡ ಮರುಭೂಮಿ ಪ್ರದೇಶಗಳಿರುವುದರಿಂದ ಅಲ್ಲೂ ಕೂಡ ಇವರು ಹೊಂದಿಕೊಳ್ಳುವುದು ಸುಲಭವಾಯಿತು. ಅಲ್ಲಿ ಓದ ನಂತರ LLB ಪಾಕಿಸ್ತಾನದಲ್ಲಿರುವಂತಹ ದೊಡ್ಡ ಕಾಲೇಜಿನಲ್ಲಿ ಲಾ ಓದುತ್ತಾರೆ. ಅಲ್ಲಿ ಓದು ಮುಗಿಸಿದ ನಂತರ ಲಾಯರ್ ಆಗಿ ಸ್ವಲ್ಪ ದಿನ ಸೇವೆ ಸಲ್ಲಿಸುತ್ತಾರೆ. ಅನಂತರ ಇವರು ಪಾಕಿಸ್ತಾನಿ ಸೈನ್ಯಕ್ಕೆ ಸೇರಿಕೊಳ್ಳುತ್ತಾರೆ. ಆರ್ಮಿಯಲ್ಲಿ ಚಿಕ್ಕ ಗ್ರೇಡ್ನಲ್ಲಿ ಕೆಲಸ ಮಾಡುತ್ತಿದ್ದ ಇವರು ಅಲ್ಲಿ ಆ ಕೆಲಸವನ್ನ ಅದ್ಭುತವಾಗಿ ಮಾಡುತ್ತಿದ್ದರಿಂದ ಇವರ ತರ ಎಲ್ಲರೂ ಇರಬೇಕೆಂದು ಅಲ್ಲಿರುವ ಬೇರೆ ಪಾಕಿಸ್ತಾನಿ ಸೈನ್ಯದವರು ಅಂದುಕೊಳ್ಳಲು ಪ್ರಾರಂಭಿಸುತ್ತಾರೆ. ಬದುಕಿದ್ರೆ ಇವರ ರೀತಿ ಬದುಕಬೇಕು. ನಬಿ ಅಹಮದ್ ಶಕೀರ್ ನೋಡಿ ಎಂತಹ ಆಫೀಸರ್ ಅನ್ನುವ ಮಟ್ಟಿಗೆ ಅವರು ಮುಂದುವರಿಯುತ್ತಾರೆ. ಕಾಲಘಟ್ಟದಲ್ಲೇ ಅವರು ಅಲ್ಲಿರುವಂತಹ ಹೆಣ್ಣು ಅಮಾನತ್ ಎನ್ನುವ ಹೆಣ್ಣನ್ನ ಪ್ರೀತಿಸುತ್ತಾರೆ. 1976ರಲ್ಲಿ ಮದುವೆಯೂ ಆಗುತ್ತಾರೆ. ಈ ಅಮಾನತ್ ಎನ್ನುವ ಹೆಣ್ಣು ಯಾರೆಂದ್ರೆ ಪಾಕಿಸ್ತಾನಿ ಸೇನೆಯಲ್ಲಿ ಕೆಲಸ ಮಾಡುತ್ತಿದ್ದ ಟೈಲರ್ನ ಮಗಳು. ಮದುವೆಯಾಗುತ್ತೆ, ಮಕ್ಕಳಾಗುತ್ತೆ. ಅದಾದ ನಂತರ ಹಲವು ವರ್ಷಗಳ ಕಾಲ ಪಾಕಿಸ್ತಾನ ಸೇನೆ ಸೀಕ್ರೆಟ್ ಆಗಿ ಭಾರತಕ್ಕೆ ವಿರುದ್ಧವಾಗಿ ಏನಾದರೂ ಸಂಚು ರೂಪಿಸಿದ್ರೆ, ಯಾವುದೇ ವಿಷಯವನ್ನ ಚರ್ಚಿಸಿದ್ರು, ಯಾವುದೇ ವಿಷಯವಿದ್ರೂ ಭಾರತಕ್ಕೆ ಮಾಹಿತಿ ಸೋರಿಕೆ ಮಾಡುತ್ತಿದ್ರು. ಇವರು ಈ ಎಲ್ಲ ವಿಷಯವನ್ನ ಭಾರತಕ್ಕೆ ತಿಳಿಸುತ್ತಿದ್ದರಿಂದ ಭಾರತೀಯ ಸೇನೆಯವರಿಗೆ ಮುಂಚಿತವಾಗಿ ಸಿದ್ಧವಾಗಿರಲು ಸಹಾಯವಾಗುತ್ತಿತ್ತು. ಈ ಕಾಲಘಟ್ಟದಲ್ಲೇ ಇಂದಿರಾ ಗಾಂಧಿಯವರು ಭಾರತದ ಪ್ರಧಾನಿಯಾಗಿದ್ದರು. ಈ ಒಬ್ಬರಿಂದ ಇಡೀ ದೇಶಕ್ಕೆ ಸೈನ್ಯಕ್ಕೆ ಸಹಾಯವಾಗುತ್ತಿದೆ ಅಂದ್ರೆ ಇವರ ಧೈರ್ಯ ಸಾಹಸವನ್ನ ಮೆಚ್ಚಲೇಬೇಕು ಎಂದು ಇವರನ್ನ ದ ಬ್ಲ್ಯಾಕ್ ಟೈಗರ್ ಆಫ್ ಇಂಡಿಯಾ ಎನ್ನುವ ಹೆಸರಿನಿಂದ ಕರೆದರು. ಆ ಹೆಸರನ್ನ ಕೊಟ್ಟ ನಂತರ ಆರ್ಮಿ ಸೈನ್ಯದೊಳಗೇನೆ ಬ್ಲ್ಯಾಕ್ ಟೈಗರ್ನಿಂದ ಈ ಮಾಹಿತಿ ನೀಡಿದ್ದಾರೆ. ಬ್ಲ್ಯಾಕ್ ಟೈಗರ್ನಿಂದ ಈ ಮಾಹಿತಿ ಬಂತು ಅಂತ ಭಾರತದ ಸೇನೆಯಲ್ಲೇ ಮಾಹಿತಿಗಳು ಹರಿದಾಡಲು ಪ್ರಾರಂಭವಾಗುತ್ತೆ. ಪಾಕಿಸ್ತಾನಕ್ಕೆ ದಿನದಿಂದ ದಿನಕ್ಕೆ ಸಂದೇಹ ಬರಲು ಪ್ರಾರಂಭವಾಗುತ್ತೆ. ಹೇಗೆ ಭಾರತಕ್ಕೆ ಹಲವು ವಿಚಾರಗಳು ಮುಂಚಿತವಾಗಿ ತಿಳಿಯುತ್ತಿದೆ ಅಂತ. ಆಗ ಪಾಕಿಸ್ತಾನಕ್ಕೆ ತಿಳಿಯುತ್ತೆ ನಮ್ಮೊಳಗೆ ಏನೋ ಅಂದ್ರೆ ನಮ್ಮ ಸೈನ್ಯದೊಳಗೇನೆ ಏನೋ ಸಮಸ್ಯೆ ಇದೆ ಎಂದು. ಆದರೆ ಅವರಿಗೆ ಗೊತ್ತಿರಲಿಲ್ಲ ಅವರ ಸೈನ್ಯದೊಳಗೆಯೇ ಒಂದು ಕಪ್ಪು ಹುಲಿ ಇದೆ ಎಂದು. ರವೀಂದ್ರ ಕೌಶಿಕ್ ಅವರೇ ಈ ಮಾಹಿತಿಯನ್ನ ಕೊಡುತ್ತಿದ್ದಾರೆಂದು ಕೊನೆಯವರೆಗೂ ಗೊತ್ತಾಗುವುದೇ ಇಲ್ಲ. ಇವರು ಪಾಕಿಸ್ತಾನ ಸೈನ್ಯದಲ್ಲಿ ಮೇಜರ್ ಸ್ಥಾನಕ್ಕೆ ನೇಮಕವಾಗುತ್ತಾರೆ. ಆ ಸಂದರ್ಭದಲ್ಲಿ ಏನು ನಡೆಯುತ್ತೆ ಅಂದ್ರೆ ರಾ ಏಜೆನ್ಸಿ ಇನ್ನೋರ್ವ ಜೂನಿಯರ್ ಸ್ಪೈಯನ್ನ ಪಾಕಿಸ್ತಾನದೊಳಗಡೆ ಕಳಿಸಿಕೊಡ್ತಾರೆ. ಮತ್ತೊಮ್ಮೆ ಅವರಿಗೆ ತರಬೇತಿ ನೀಡಿ ಈ ರವೀಂದ್ರ ಕೌಶಿಕ್ ಅವರಿಗೆ ಸಹಾಯಕ್ಕೆಂದು ಇರಲಿ ಎಂದು ಈ ಜೂನಿಯರ್ ಸ್ಪೈಯನ್ನ ಬೇಹುಗಾರಿಕೆಗೆಂದು ಪಾಕಿಸ್ತಾನದೊಳಕ್ಕೆ ಕಳುಹಿಸಿಕೊಡುತ್ತಾರೆ. ಕೆಲವು ಮೂಲಗಳ ಪ್ರಕಾರ ಈ ಸ್ಪೈ ಅವರನ್ನ ರವೀಂದ್ರ ಕೌಶಿಕ್ ಅವರ ಹತ್ತಿರ ಕೇಳದೆಯೇ ಕಳುಹಿಸಲಾಗಿದೆ ಎಂದು ಹೇಳಲಾಗಿದೆ. ಹೀಗೆ ಜೂನಿಯರ್ ಸ್ಪೈಗೆ ತರಬೇತಿ ನೀಡಿ ಪಾಕಿಸ್ತಾನದ ಒಳಗಡೆ ಕಳುಹಿಸಿದ ನಂತರ ಈ ಜೂನಿಯರ್ ಸ್ಪೈ ಪಾಕಿಸ್ತಾನದೊಳಗಡೆ ಪಾಕಿಸ್ತಾನಿ ಸೇನೆಯವರಿಂದ ಹಿಡಿಯಲ್ಪಡುತ್ತಾರೆ. ಹೀಗೆ ಸಿಕ್ಕಾಕಿಕೊಂಡ ನಂತರ ನಿನಗೆ ತಿಳಿದ ಎಲ್ಲ ಸತ್ಯವನ್ನು ಹೇಳುವಂತ ಪಾಕಿಸ್ತಾನಿ ಸೈನ್ಯದವರು ಇವರನ್ನ ತುಂಬಾನೇ ಹಿಂಸೆಗೊಳಪಡಿಸುತ್ತಾರೆ. ಬೇರೆ ದಾರಿ ಇಲ್ಲದೆ ಅಲ್ಲಿದ್ದಂತಹ ಜೂನಿಯರ್ ಸ್ಪೈ ದ ಬ್ಲ್ಯಾಕ್ ಟೈಗರ್ ಆಫ್ ಇಂಡಿಯಾ ಇವರ ಬಗ್ಗೆ ಪಾಕಿಸ್ತಾನಿ ಆರ್ಮಿಯವರ ಬಳಿ ಹೇಳಿಬಿಡುತ್ತಾರೆ. ನಿಮ್ಮ ಸೈನ್ಯದೊಳಗೆಯೇ ನಮ್ಮವರು ಒಬ್ಬರು ಇದ್ದಾರೆ ಅಂತ ಹೇಳುತ್ತಾರೆ. ಪಾಕಿಸ್ತಾನಿ ಸೈನ್ಯದವರಿಂದ ನಂಬಲು ಸಾಧ್ಯವಾಗಲಿಲ್ಲ. ನಮ್ಮ ಸೈನ್ಯದೊಳಗೆಯೇ ಒಬ್ಬರ ಎನ್ನುವಂತೆ ಆಶ್ಚರ್ಯಕ್ಕೊಳಗಾದ್ರು. ಅದ್ಯಾರೂ ಅಲ್ಲ, ಶಕೀರ್ ಅಂತಲೂ ಹೇಳಿಬಿಡುತ್ತಾರೆ. ಮೇಜರ್ ಶಕೀರ್ ಅವರೊಬ್ಬ ಭಾರತೀಯ. ಅವರ ನಿಜವಾದ ಹೆಸರು ರವೀಂದ್ರ ಕೌಶಿಕ್ ಅಂದ ಕೂಡಲೇ ಅಲ್ಲಿರುವ ಯಾರಿಂದಲೂ ನಂಬಲು ಸಾಧ್ಯವೇ ಆಗಲಿಲ್ಲ. ಅಲ್ಲಿರುವಂತಹ ನ್ಯಾಯಾಲಯ ಅವರಿಗೆ ಏನು ಶಿಕ್ಷೆ ನೀಡಿದ್ರು ಅಂದ್ರೆ ಅವರಿಗೆ ಜೀವಿತಾವಧಿ ಶಿಕ್ಷೆಯನ್ನು ನೀಡಲಾಯಿತು. ಹೀಗೆ ಅವರನ್ನ ಬೇರೆ ಬೇರೆ ಜೈಲುಗಳಿಗೆ ವರ್ಗಾಯಿಸಲಾಯಿತು. ಸರಿಯಾದ ಊಟ ಇಲ್ಲ, ವಸತಿ ಇಲ್ಲ, ಏನು ಇಲ್ಲದೆ ಅವರು ತುಂಬಾನೇ ಹಿಂಸೆಗೊಳಪಡಿಸಿದ್ರು. ಹೀಗೆ ಇವರನ್ನ ಬರೋಬ್ಬರಿ 16 ವರ್ಷ ಪಾಕಿಸ್ತಾನಿ ಜೈಲಿನಲ್ಲಿ ಇಟ್ಟಿದ್ರು. ಈ ಸಮಯದಲ್ಲೂ ಕೂಡ ರವೀಂದ್ರ ಕೌಶಿಕ್ ಹಲವಾರು ಪತ್ರಗಳನ್ನು ಬರೆದಿದ್ದಾರೆ. ಅವರೇನು ಮಾಡಿದ್ದಾರೆ ಅಂದ್ರೆ ಈ ಜೈಲುಗಳನ್ನ ಬದಲಾಯಿಸುತ್ತಿರುವಾಗಲೇ ಹೋದ ಜೈಲಿನಲ್ಲೆಲ್ಲ ಅಲ್ಲಿರುವವರ ಜೊತೆ ಸ್ನೇಹ ಬೆಳೆಸಿ ನಿಗೂಢವಾಗಿ ಲೆಟರ್ಸ್ಗಳನ್ನು ಬರೆದು ಅದನ್ನ ಹೇಗಾದರೂ ಪಾಕಿಸ್ತಾನಿ ಜೈಲಿನಿಂದ ಹೊರ ಕಳುಹಿಸಿ ಭಾರತಕ್ಕೆ ಪೋಸ್ಟ್ನಲ್ಲಿ ಕಳುಹಿಸಿದ್ದಾರೆ. ಹೀಗೆ ಇವರು ಕಳಿಸಿದ ಪತ್ರದಲ್ಲೇನಿತ್ತು ಅಂದ್ರೆ ಭಾರತದಂತಹ ದೊಡ್ಡ ದೇಶಕ್ಕೆ ನಾನು ಸ್ಪೈ ಆಗಿ ಕೆಲಸ ಮಾಡಿದ್ದಕ್ಕೆ
ನನಗೆ ಕೊಡುವ ಉಡುಗೊರೆ ಇದೇನಾ, ನನ್ನ ದೇಶ ನನಗಾಗಿ ಪ್ರಶ್ನೆಗಳನ್ನ ಕೇಳಲ್ವಾ ಎನ್ನುವಂತೆ ಕಳಿಸಿದ್ರು. ಈ ರೀತಿ ಮಾಹಿತಿ ಕಳಿಸಿದ್ರು ಅಂತ ಅವರ ಅಕ್ಕನಾದವರು ಮೀಡಿಯಾ ಸರ್ಕಾರಕ್ಕೆ ಅಂತ ಹೇಳಿದ್ರು. ಆದರೆ ಆ ಸಂದರ್ಭದಲ್ಲಿ ಯಾವ ಪ್ರಯೋಜನವೂ ಆಗಲಿಲ್ಲ. ನವೆಂಬರ್ 2001ರಂದು 49 ವರ್ಷವಿರುವಾಗ ಪಾಕಿಸ್ತಾನದ ಒಂದು ಜೈಲಿನಲ್ಲಿ ಹೃದಯಾಘಾತದಿಂದ ಮರಣ ಹೊಂದಿದ್ರು. ಇದು ಭಾರತದ ಗ್ರೇಟೆಸ್ಟ್ ಸ್ಪೈ. ಎಷ್ಟೋ ವರ್ಷ ಪಾಕಿಸ್ತಾನದೊಳಗಿದ್ದು ಅವರನ್ನೇ ಮೂರ್ಖರನ್ನಾಗಿಸಿ ಭಾರತಕ್ಕಾಗಿ ಮಾಡಿದ ಬ್ಲ್ಯಾಕ್ ಟೈಗರ್ ಆಫ್ ಇಂಡಿಯಾ ರವೀಂದ್ರ ಕೌಶಿಕ್ ರವರ ಕೆಲವು ಮಾಹಿತಿಗಳು.